ನಮಸ್ಕಾರ ಸ್ನೇಹಿತರೆ. ಶಿವರಾತ್ರಿ ದಿನದಂದು ತಾವೆಲ್ಲರೂ ಕೂಡ ಶಿವನನ್ನ ಪೂಜೆ ಮಾಡೇ ಇರ್ತೀರಾ. ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದಂತಹ ದಿನ. ಶಿವರಾತ್ರಿಯಂದು ತನ್ನನ್ನು ಪೂಜಿಸುವಂತಹ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡೋದಾಗಿ ಸ್ವತಃ ಶಿವನೇ ಪಾರ್ವತಿ ಹತ್ರ ಹೇಳಿರ್ತಾನೆ ಅನ್ನುವಂಥದ್ದು ಕೂಡ ಶಿವಪುರಾಣಗಳಲ್ಲಿ ಕಂಡುಬರುತ್ತೆ. ಮಾಘ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರಿಸಿದ್ದನಂತೆ. ಹೀಗಾಗಿ ಅಂದು ರಾತ್ರಿ ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದ್ರಂತೆ. ಹೀಗಾಗಿ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಅಂತೇಳಿ ಪುರಾಣಗಳೇ ಹೇಳುತ್ತೆ ಗೊತ್ತಾ. ಇವಾಗ ತೋರಿಸ್ತಾ ಇರುವಂಥದ್ದು ಹುತ್ತದ ಮಣ್ಣು. ಈ ಹುತ್ತದ ಮಣ್ಣಿಗೆ ಪಂಚಾಮೃತಗಳನ್ನು ಸೇರಿಸ್ಕೊಳ್ತೀವಿ. ಪಂಚಾಮೃತಗಳು ಅಂತ ಹೇಳಿದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗೋಮೂತ್ರ ಇವೆಲ್ಲವನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಮಣ್ಣು ನೆನೆಯೋದಕ್ಕೆ ಇಡ್ತೀವಿ. ಯಾಕೆ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ಇದರಿಂದ ನಾವು ಲಿಂಗಗಳನ್ನು ಮಾಡಬೇಕಾಗತ್ತೆ. ಅಧಿಕ ಮಾಸದಲ್ಲಿ 16 ಸೋಮವಾರಗಳ ವ್ರತವನ್ನು ಮಾಡುವಂಥವರು 16 ಸೋಮವಾರ ಈ ಲಿಂಗಗಳನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಕೂಡ ಪ್ರತೀತಿ ಇದೆ. ಆದರೆ ಅದು ಸಾಧ್ಯ ಆಗದೇ ಇದ್ದಾಗ ನಾವು ಶಿವರಾತ್ರಿಯಂದು ಒಂದೇ ಒಂದು ದಿನ ಈ ವ್ರತವನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಆ ದಿನ ಉಪ್ಪು ಮತ್ತು ಕಸಬರಿಗೆಯನ್ನು ಮುಟ್ಟೋ ಹಾಗಿರೋದಿಲ್ಲ. ಹಾಗಾಗಿ ಸಾಧ್ಯ ಇರುವಂತಹವರು 16 ಸೋಮವಾರಗಳ ಕಾಲ ವ್ರತವನ್ನು ಮಾಡ್ತಾರೆ. ಸಾಧ್ಯ ಇಲ್ಲವೇ ಇಲ್ಲ, ನಮಗೆ ಅಷ್ಟು ದಿನ ಮಾಡೋದಕ್ಕಾಗಲ್ಲ ಅನ್ನುವಂಥವರು ಒಂದು ದಿನ ಮಾತ್ರ ಈ ವ್ರತವನ್ನು ಮಾಡ್ತಾರೆ. 16 ಸೋಮವಾರಗಳ ವ್ರತವನ್ನು ಕೈಗೊಳ್ಳುವಂಥವರಿಗೆ ಸಿಗುವಂತಹ ಪುಣ್ಯ ಈ ಒಂದು ದಿನ ವ್ರತ ಮಾಡುವಂಥವ್ರಿಗೂ ಕೂಡ ಲಭಿಸುತ್ತೆ. ಈ ವ್ರತವನ್ನು ಮಾಡಬೇಕಾದ್ರೆ ಇಡೀ ದಿನ ಉಪವಾಸ ಇರಬೇಕು. ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆಗೆ ತಯಾರಿ ಮಾಡ್ಕೋಬೇಕು. ಲಿಂಗಕ್ಕೆ ನೈವೇದ್ಯವನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಅರ್ಧ kg ಗೋಧಿ ಹಿಟ್ಟು, ಅರ್ಧ kg ಬೆಲ್ಲ ಬೇಕಾಗುತ್ತೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೊಳ್ಬೇಕು. ಅದನ್ನು ಚಪಾತಿನ ಲಟ್ಟಿಸಿ ಅದನ್ನು ಬೇಯಿಸ್ಕೊಂಡು ಈ ರೀತಿ ಚಿಕ್ಕ ತುಣುಕುಗಳಾಗಿ ಮಾಡಿಕೊಂಡು ಇದನ್ನು ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಬೆಲ್ಲವನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಪರಿಶುದ್ಧವಾದಂತಹ ಆಕಳಿನ ತುಪ್ಪವನ್ನು ಸೇರಿಸಿ ಗುಳಪಪ್ಪಡಿಗಳನ್ನು ರೆಡಿ ಮಾಡಬೇಕು. ಒಂದು ಭಾಗ ಆಕಳಿಗೆ, ಒಂದು ಭಾಗ ಪೂಜೆ ಮಾಡಿದಂಥವ್ರಿಗೆ, ಹಾಗೆಯೇ ಮತ್ತೊಂದು ಭಾಗ ಮನೆಯವರಿಗೆ ಸಮರ್ಪಣೆ ಆಗೋ ರೀತಿಯಲ್ಲಿ 3 ಭಾಗದಲ್ಲಿ ಈ ಒಂದು ನೈವೇದ್ಯವನ್ನು ತಯಾರಿಸ್ಕೊಳ್ಬೇಕು. ಯಾವಾಗಲೂ ಸೂರ್ಯಾಸ್ತ ಆದ ನಂತರನೇ ಶಂಭುಲಿಂಗ ಪೂಜೆಯನ್ನು ಮಾಡೋದಕ್ಕೆ ಆರಂಭ ಮಾಡಬೇಕು. ಅಲ್ಲಿಯವರೆಗೂ ಪೂಜೆಗೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು. ಆಕಳಿನ ತುಪ್ಪದಿಂದಲೇ ದೀಪ ಮತ್ತು ಆರತಿಯನ್ನು ಬೆಳಗಿಸ್ಬೇಕು. ಈ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಹುತ್ತದ ಮಣ್ಣು, 108 ಬಿಲ್ವ ಪತ್ರೆ, ಹಾಗೆಯೇ ಹೂವು, ಮಾಲೆ ಎಲ್ಲವನ್ನ ಸಿದ್ಧಪಡಿಸ್ಕೊಂಡಿರಬೇಕು. ಈ ಪೂಜೆಯಲ್ಲಿ ಹುತ್ತದ ಮಣ್ಣಿನ ವಿಶೇಷತೆ ಏನು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯ ಕಲ್ಲು ಇರೋದಿಲ್ಲ, ಕಸ ಕಡ್ಡಿ ಕೂಡ ಇರೋದಿಲ್ಲ. ಹಾಗಾಗಿ ಹುತ್ತದ ಮಣ್ಣು ಈ ಪೂಜೆಗೆ ಅತಿ ಶ್ರೇಷ್ಠವಾದಂತಹ ಮಣ್ಣು. ಆದ್ದರಿಂದಲೇ ಹುತ್ತದ ಮಣ್ಣನ್ನು ಇದಕ್ಕೆ ಆಯ್ಕೆ ಮಾಡಿ ಇಟ್ಕೊಂಡಿರ್ತಾರೆ. ಸೂರ್ಯ ಅಸ್ತ ಆದ ನಂತರ ಪೂಜೆಗೆ ಬೇಕಾದಂತಹ ಲಿಂಗವನ್ನು ರೆಡಿ ಮಾಡಿಕೊಳ್ಬೇಕು. ಮಣ್ಣನ್ನು ಈ ರೀತಿ ಹದ ಮಾಡಿ ನೀಟಾಗಿ ಅದನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ತದನಂತರ ನಿಮಗಿಷ್ಟವಾದಂತಹ ರೀತಿನಲ್ಲಿನೇ ಲಿಂಗವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ವ್ರತದ ಇಡೀ ದಿನ ಓಂ ನಮಃ ಶಿವಾಯ್ ಅನ್ನುವಂತಹ ಮಂತ್ರವನ್ನು ಜಪಿಸ್ತಾ ಇರಬೇಕು. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸುವಂತಹ ಹಬ್ಬವೇ ಶಿವರಾತ್ರಿ. ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆ ಇದೆ. ಹಾಗೆಯೇ ಅನೇಕ ಕಥೆಗಳು ಕೂಡ ಇದ್ದಾವೆ. ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದಂತಹ ದಿನ ಕೂಡ ಶಿವರಾತ್ರಿ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದಿರ್ತಾನೆ. ಆ ವಿಷ ಗಂಟಲೊಳಗೆ ಹೋಗಿರುತ್ತೆ ಅಲ್ವಾ, ಆ ಗಂಟಲೊಳಗಿನಿಂದ ಕೆಳಗಡೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ಅದನ್ನು ತಡೆದಿರ್ತಾಳೆ. ಹಾಗಾಗಿ ಈ ದಿನ ಕೂಡ ಆ ಶಿವರಾತ್ರಿ ದಿನಾನೇ ಅಂತ ಹೇಳಿ ಶಿವ ಪುರಾಣಗಳು ಹೇಳುತ್ತೆ. ಅಷ್ಟೇ ಅಲ್ಲ,
ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದಂತಹ ಗಂಗೆಯನ್ನು ಆ ಶಿವ ತನ್ನ ಜಡೆಯಲ್ಲಿ ತುಂಬಿಸಿಟ್ಕೊಂಡಿರ್ತಾನೆ. ಇದರಿಂದ ವಿಚಲಿತನಾದಂತಹ ಆ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆತನ ಒಂದು ಭಕ್ತಿಗೆ ಮೆಚ್ಚಿದಂತಹ ಶಿವ ಗಂಗೆಯನ್ನು ಹರಿದು ಬಿಡ್ತಾನೆ. ಗಂಗೆಯನ್ನು ಹರಿದು ಬಿಟ್ಟಿದ್ದು ಕೂಡ ಶಿವರಾತ್ರಿಯ ದಿನ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟಂತಹ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಓಂ ನಮಃ ಶಿವಾಯ ಅನ್ನುವಂತಹ ಶಿವನಾಮವನ್ನು ಜಪನೆ ಮಾಡ್ತಾ 16 ಶಿವಲಿಂಗಗಳನ್ನು ಮಾಡಿ ದೇವರ ಜಗಲಿಯ ಮೇಲೆ ಪ್ರತಿಷ್ಠಾಪಿಸಬೇಕು. ಪ್ರತಿಯೊಂದು ಲಿಂಗವನ್ನು ಪೂಜಿಸಿ ಪ್ರತಿಯೊಂದು ಲಿಂಗಕ್ಕೂ ಕೂಡ 16 ಅಕ್ಷತೆ ಕಾಳನ್ನು ಹಾಕಬೇಕು. ತದನಂತರ ಹೂವಿನಿಂದ ಅಲಂಕರಿಸಿ ಪ್ರತಿಯೊಂದು ಲಿಂಗಕ್ಕೂ 16 ಬಿಲ್ವ ಪತ್ರೆಗಳನ್ನು ಇರಿಸಿ ಮನಸ್ಸೋ ಶುದ್ಧವಾಗಿ ಪೂಜೆಯನ್ನು ಮಾಡಬೇಕು. ಶಿವನಿಗೆ ತುಂಬೆ ಹೂವು ಅತಿ ಪ್ರಿಯವಾದಂತಹ ಹೂವು. ಈ ತುಂಬೆ ಹೂವನ್ನು ಶಿವಲಿಂಗಕ್ಕೆ ಸಮರ್ಪಿಸಿ ಪೂಜೆಯನ್ನು ಮಾಡಿ. ನಂದು ಪುಣ್ಯನೋ ಏನೋ ಗೊತ್ತಿಲ್ಲ, ಪೂಜೆ ಮುಗಿದ ತಕ್ಷಣವೇ ಮನೆ ಮುಂದ್ಗಡೆ ಈ ಗರ್ಭಿಣಿಯಾದಂತಹ ಆಕಳು ನಮ್ಮ ಮನೆ ಮುಂದ್ಗಡೆ ಪ್ರತ್ಯಕ್ಷವಾಯಿತು. ಹಾಗಾಗಿ ಆಕಳನ್ನು ಹುಡ್ಕೊಂಡು ಹೋಗಿ ಪೂಜೆ ಮಾಡುವಂತಹ ಪ್ರಮೇಯ ಇರಲಿಲ್ಲ. ಶಿವನ ವಾಹನ ನಂದಿಯ ರೂಪದಲ್ಲಿ ಇದು ಬಂದಿರಬಹುದು ಅಂತ ಅಂದ್ಕೊಂಡು ನಾನು ಹೋಗಿ ಪೂಜೆಯನ್ನು ಮಾಡಿ ಇದಕ್ಕೆ ಸಮರ್ಪಿಸಬೇಕಾದಂತಹ ನೈವೇದ್ಯವನ್ನು ಸಮರ್ಪಿಸಿದೆ. ಕೊನೆಯಲ್ಲಿ 16 ಸೋಮವಾರ ವ್ರತದ ಕಥೆಯನ್ನು ಓದಿ ತದನಂತರ ಶಿವನಿಗೆ ಶ್ರೇಷ್ಠವಾದಂತಹ ಉತ್ರಾಣಿ ಕಡ್ಡಿಯ ಧೂಪವನ್ನು ಬೆಳಗಿ ಈ ಪೂಜೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡಿದೆ. ಪೂಜೆಯನ್ನು ಮಾಡಿದಂಥವರಿಗಷ್ಟೇ ಅಲ್ಲ, ಪೂಜೆಯನ್ನು ನೋಡಿದಂಥವರಿಗೆ, ಪೂಜೆಯ ಕಥೆಯನ್ನು ಕೇಳಿದಂಥವರಿಗೆ, ಅಲ್ಲದೆ ಪೂಜೆಗೆ ಸಹಾಯ ಮಾಡಿದಂಥವರಿಗೆ, ಮಾಡಿದವರಷ್ಟೇ ಪುಣ್ಯದ ಫಲ ಲಭಿಸುತ್ತೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನುವಂತಹ ಗಾದೆ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ನೋಡಿ. ಯಾಕೆ ಅಂತ ಹೇಳಿದರೆ ನಂತರನೇ ನನ್ನ ಮಗಳು ಕೂಡ ಪೂಜೆ ಅಂತ ಹೇಳಿದರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಳೆ. ಅವಳು ಕೂಡ ಒಂದು ಶಿವಲಿಂಗವನ್ನು ಮಾಡಿ ಅದನ್ನು ಪೂಜೆ ಮಾಡಿದ್ಲು. ಲಿಂಗವನ್ನು ಪೂಜೆ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡೋದು ಶಿವರಾತ್ರಿಯ ಒಂದು ವಿಶೇಷತೆ. ಶಿವರಾತ್ರಿ ಆಚರಣೆಯ ಬಗೆಗಿನ ಕತೆ ಕೇಳೋದಕ್ಕೆ ನಿಮ್ಗಿಷ್ಟನಾ? ಹಾಗಿದ್ರೆ ಆ ರೀತಿಯ ಒಂದು ಕತೆ ಹೇಳೋದಾದರೆ, ಈ ಹಿಂದೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ತೆರಳಿರ್ತಾನೆ. ಆತ ದಿನವಿಡೀ ಅಲ್ದಾಡಿದ್ರೂ ಕೂಡ ಆತನಿಗೆ ಯಾವುದೇ ರೀತಿಯ ಬೇಟೆ ಸಿಗೋದೇ ಇಲ್ಲ. ಬೇಟೆಯನ್ನು ಅರಸಿ ಹೊರಟಂತಹ ಬೇಡ ದಾರಿ ತಪ್ಪಿ ಅರಣ್ಯದಲ್ಲೇ ಅಲ್ದಾಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿಬಿಟ್ಟಿರುತ್ತೆ. ಕ್ರೂರ ಪ್ರಾಣಿಗಳು ಆತನನ್ನು ಸುತ್ತುವರಿತವೆ. ಅವುಗಳನ್ನು ನೋಡಿ ಆತನಿಗೆ ಭಯ ಆಗಿ ಭಯಗ್ರಸ್ತನಾದಂತಹ ಆ ಬೇಡ ಮರವನ್ನು ಏರಿ ಕೂತ್ಕೊಳ್ತಾನೆ. ಮನದಲ್ಲೇ ಶಿವನನ್ನು ಧ್ಯಾನಿಸುತ್ತಾ, ಶಿವ ಏನಪ್ಪ ಆಯಿತು, ಯಾಕಪ್ಪ ಈ ರೀತಿ ಮಾಡಿದ್ದೀಯಾ ಅಂತ ಅಂದ್ಕೊಳ್ತಾ ಇರ್ತಾನೆ. ಆಗ ಆ ಭಯಕ್ಕೆ ಮರದ ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕ್ತಾನೆ. ಆತನಿಗೆ ಅರಿವೇ ಇರೋದಿಲ್ಲ, ಕೆಳಗಡೆ ಕಿತ್ತು ಹಾಕ್ತಾ ಇರುವಂತಹ ಎಲೆ ಅಲ್ಲಿ ಕೆಳಗಡೆ ಇರುವಂತಹ ಶಿವಲಿಂಗದ ಮೇಲೆ ಬೀಳ್ತಾ ಇದೆ ಅಂತ ಆತನಿಗೆ ತಿಳಿದೇ ಇರೋದಿಲ್ಲ. ಕಾಕತಾಳೀಯ ಅಂತ ಹೇಳಿದರೆ ಆತ ಏರಿ ಕುಳಿತಂತಹ ಮರ ಬಿಲ್ವ ಪತ್ರೆಯ ಮರವಾಗಿರುತ್ತೆ. ಶಿವರಾತ್ರಿಯಂದು ಪೂರ್ತಿ ಜಾಗರಣೆ ಇದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದಂತಹ ಬೇಡನಿಗೆ ಶಿವ ಅಭಯ ನೀಡಿದ, ಶಿವನೇ ಆತನನ್ನು ರಕ್ಷಿಸಿದ ಸುದ್ದಿಯನ್ನು ಕೇಳಿ ಅನೇಕ ಭಕ್ತರು ಶಿವರಾತ್ರಿಯಂದು ಶಿವನನ್ನು ಪೂಜೆ ಮಾಡಲು ಆರಂಭ ಮಾಡ್ತಾರೆ. ಪುಣ್ಯದ ಫಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಎಂಬುದು ಕತೆ. ಮಹಾಭಾರತದಲ್ಲಿ ಬರುವ ಈ ಕಥೆಯನ್ನು ಮರಣಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮ ಹೇಳಿದನೆಂಬುದು ಪ್ರತೀತಿ. ಮಾರನೇ ದಿನ ಪ್ರಸಾದವನ್ನು ರೆಡಿ ಮಾಡಿಕೊಂಡು ಲಿಂಗವನ್ನು ನಾವು ಗಂಗೆಯಲ್ಲಿ ವಿಸರ್ಜನೆ ಮಾಡಿ ಬಂದ್ವಿ. ಇವತ್ತಿನ ಲಾಗ್ ಶಿವರಾತ್ರಿ ಆಚರಣೆಯ ಬಗೆಗಿನ ವಿಧಿವಿಧಾನಗಳನ್ನು,
ಪೂಜೆಯನ್ನು ತಿಳಿಸುವಂಥದ್ದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ.